ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ಯಾರೆಟ್ ಹಲ್ವಾ ಡಿಫ್ರೆಂಟಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ನೋಡೋದಕ್ಕೂ ಚೆನ್ನಾಗಿದೆ ಅಲ್ವಾ? ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ದೊಡ್ಡದು ಬೌಲ್ ತಗೊಬೇಕು. ಅದಕ್ಕೆ ಕ್ಯಾರೆಟು ತುರಿದಿರುವಂತಹ ಕ್ಯಾರೆಟ್ ಹಾಕ್ಕೊಬೇಕು. ಮತ್ತೆ ಇಲ್ಲಿ ನಾನು ಪನ್ನೀರ್ ಹಾಕ್ತಾ ಇದ್ದೀನಿ. ಪನ್ನೀರು ಸಣ್ಣ ಸಣ್ಣದಾಗಿ ಹಚ್ಕೊಬೇಕು. ತುರ್ಕೊಂಡ್ರೂ ಪರವಾಗಿಲ್ಲ. ಮತ್ತೆ ಕಾಯಿ ತುರಿ ಅಂದರೆ ತೆಂಗಿನಕಾಯಿ ತುರಿನ ತುರಿದ್ಕೊಂಡಿದ್ದೀನಿ, ತೆಂಗಿನಕಾಯಿನ. ಮತ್ತೆ ಅದರ ಜೊತೆಗೆ ಸಕ್ಕರೆ, ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮತ್ತೆ ಹಾಲು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಡೈರೆಕ್ಟ್ ಮಾಮೂಲಿ ಕಾಯಿಸಿರೋ ಹಾಲು ಹಾಕ್ಕೊಬೋದು, ಇಲ್ಲಾಂದ್ರೆ ಪ್ಯಾಕೆಟ್ ಹಾಲು ಡೈರೆಕ್ಟ್ ಆಗಿ ಹಾಕ್ಕೊಬೋದು. ಯಾಕಂದ್ರೆ ಇಲ್ಲಿ ನಾವು ಚೆನ್ನಾಗಿ ಬೇಯಿಸ್ತೀವಲ್ಲ, ಹಾಗಾಗಿ ಇವಾಗ ಇಷ್ಟುನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು. ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಮತ್ತೆ ಪನ್ನೀರು, ಶುಗರು, ಮತ್ತೆ ಮತ್ತೆ ಇದು ಏಲಕ್ಕಿ ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ. ಮತ್ತೆ ಸ್ಟೀಲ್ ಪಾತ್ರೆಯಲ್ಲಿ ನೀವು ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡನು. ಈ ಸ್ಟೀಲ್ ಪಾತ್ರೆ ತಗೊಂಡಿದ್ದೀನಿ ನಾನಿಲ್ಲಿ. ಕ್ಲೀನ್ ಆಗಿ ಮಿಕ್ಸ್ ಮಾಡಿರೋಂಥದ್ದನ್ನೆಲ್ಲದನ್ನು ಒಂದು ಪಾತ್ರೆಗೆ ಹಾಕೊಬೇಕು. ಕ್ಲೀನ್ ಆಗಿ ಎಲ್ಲ ತಟ್ಟಿ ಇಟ್ಕೊಬೇಕು. ಟೈಟ್ ಆಗಿ ಲೂಸ್ ಆಗಿ ಬಿಡಬೇಡಿ, ಚೆನ್ನಾಗಿ ಬೇಯುತ್ತೆ. ಅದು ಶುಗರ್ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ನೀರೇನು ಆ್ಯಡ್ ಮಾಡಕ್ ಹೋಗ್ಬೇಡಿ. ನೀರು ಹಾಕ್ದೇನೆ ಹಾಲು ಹಾಕೊಂಡು ಶುಗರ್ ಹಾಕಿದ್ದೀರಲ್ವಾ, ಹಾಗಾಗಿ ಅದು ನೀರೆಲ್ಲ ಅದರಲ್ಲೇ ಬಿಟ್ಕೊಳ್ಳುತ್ತೆ. ಕ್ಯಾರೆಟ್ ಅಲ್ಲೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರು ಹಾಕ್ಕೊಂಡ್ಬೇಡಿ ಇದಕ್ಕೆ. ಬರೀ ಹಾಲು ಶುಗರು ಅಷ್ಟೇ ಹಾಕ್ಕೊಳ್ಳಿ. ಕ್ಲೀನಾಗಿ ಅದೆಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟು ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಲೆವೆಲ್ ಮಾಡ್ಕೊಬೇಕು. ಒಂದೇ ಲೆವೆಲಲ್ಲಿ ಈ ಥರ ತಟ್ಟಿ. ಮತ್ತೆ ಅದೆಲ್ಲ ಆದಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಯಾವ್ಯಾವ ಡ್ರೈ ಫ್ರೂಟ್ಸ್ ಅಂದರೆ ಮಕ್ಕಳಿಗೆ ತುಂಬ ಹೆಲ್ದಿ ಐಟಮ್ಸ್ ಎಲ್ಲನೂ ತೊಗೊಂಡಿದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ. ಪಂಪ್ಕಿನ್ ಸೀಡ್ಸು, ಮತ್ತೆ ಗೋಡಂಬಿ, ಮತ್ತೆ ಬಾದಾಮಿ ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಆಗುತ್ತೆ. ಮತ್ತೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಮತ್ತೆ ಪಂಪ್ಕಿನ್ ಸೀಡ್ಸು, ಮತ್ತೆ ಬ್ಲ್ಯಾಕ್ ಗ್ರೇಪ್ಸ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಆಲ್ಮೋಸ್ಟ್ ಒಂದು 4-5 ಥರ ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ಹಾಕ್ಕೊಳ್ಳಿ. ಮತ್ತೆ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ 1-2 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ, ಮೇಲೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡೋವಾಗ ಹಾಕೋಕೆ ಹೋಗ್ಬೇಡಿ, ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಕೆಳಗಡೆ ನೀರಲ್ಲಿ ಇಡಕ್ಕೆ ಹೋಗ್ಬಿಡಿ, ಅದಕ್ಕೆ ಏನಾದರೂ ಸಪೋರ್ಟ್ಗಿಟ್ಟು ಆಮೇಲೆ ಕ್ಲೋಸ್ ಮಾಡಿ. ನೋಡಿ, ಈಗ ರೆಡಿ ಆಯಿತು. ಒಂದೇ ವಿಷಲ್ ಅಂದರೆ ನಮ್ಮದು ಕುಕ್ಕರು ವಿಷಲ್ ಬರುತ್ತೆ, ಇಡ್ಲಿ ಕುಕ್ಕರು. ಒಂದು ವಿಷಲ್ ಇಟ್ಟಿದ್ದೀನಿ. ಸಖತ್ತಾಗಿ ಬಂದಿದೆ ಅಲ್ವಾ? ಇದನ್ನ ಫ್ರಿಜ್ಜಲ್ಲಿ ಇಟ್ಟು ತಿನ್ನಿ, ಸೂಪರಾಗಿರುತ್ತೆ. ಮತ್ತೆ ಸ್ನ್ಯಾಕ್ಸ್ ಕೂಡ ಅಷ್ಟೇ ಮಾಡಿಸ್ದಂಗಿದೆ. ಟ್ರೈ ಮಾಡದೆ ಅಂತೂ ಸುಮ್ಮನೆ ಇರಲೇಬೇಡಿ, ಟ್ರೈ ಮಾಡಿ.